ಅಯೋಧ್ಯೆಯಲ್ಲಿ ಗಣೇಶನ ಮೂರ್ತಿ ಕೆತ್ತನೆ ನನ್ನ ಪೂರ್ವಜನ್ಮದ ಫಲ ಎಂದು ಚಿತ್ರದುರ್ಗದಲ್ಲಿ ಯುವ ಶಿಲ್ಪಿ ಕೀರ್ತಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಅಯೋಧ್ಯೆಗೆ ತೆರಳಿ ಗಣೇಶನ ಮೂರ್ತಿ ಕೆತ್ತನೆ ಮಾಡಿ ಚಿತ್ರದುರ್ಗಕ್ಕೆ ಮರಳಿದ ಚಿತ್ರದುರ್ಗದ ಯುವ ಶಿಲ್ಪಿ ಕೀರ್ತಿ ಇಂದು ಮಧ್ಯಾಹ್ನ 3 ಗಂಟೆಗೆ ಅವರು ಮಾತನಾಡಿದ್ದು, ಮೂರ್ತಿ ಕೆತ್ತನೆಗೆ ಹೋಗಿ 1 ತಿಂಗಳು ಆಗಿದೆ. ಒಂದು ಕೆತ್ತನೆ ಕೆಲಸ ಮುಗಿದಿದೆ, ಇನ್ನೂ ಕೆಲಸ ಬಾಕಿ ಇದ್ದು ಕರ್ನಾಟಕದ 5 ಜನ ನಾವು ಕೆಲಸ ಮಾಡಿದ್ದು, ಮುಂದೂ ಕೂಡ ಕೆಲಸ ಮಾಡುವ ಆಸೆ ಇದ್ದು ಸದ್ಯ ದೊಡ್ಡದೊಂದು ಕಲ್ಲಿನ ಕಂಬದಲ್ಲಿ 21 ಇಂಚು ಎತ್ತರದ ಗಣೇಶನ ಮೂರ್ತಿ ಕೆತ್ತನೆ ಮಾಡಿದ್ದೇನೆ. ಇನ್ನು ರಾಮ ಮಂದಿರದಲ್ಲಿ ಗಣೇಶ ಮೂರ್ತಿ ಕೆತ್ತನೆ ಮಾಡಿದ್ದು, ಇದು ನಮ್ಮ ಪೂರ್ವಜನ್ಮದ ಫಲವಾಗಿದ್ದು ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಇದ್ದು, ದೇವಸ್ಥಾನ ಉದ್ಘಾಟನೆ ಆದ ಮೇಲೆ ಇನ್ನೂ ಕೆಲಸ ಇದ್ದು ಹಲವು ಮೂರ್ತಿಗಳ ಕೆಲಸ ಇದ್ದು, ದೇವಸ್ಥಾನ ಉದ್ಘಾಟನೆ ನಂತರ ಮತ್ತೆ ಅಯೋಧ್ಯೆಗೆ ತೆರಳಿ ಕೆಲಸಕ್ಕೆ ಹೋಗುವುದಾಗಿ ಕೀರ್ತಿಯವರು ತಿಳಿಸಿದ್ದಾರೆ. ಗಣಪತಿ ಮಾಡಿದ್ದೀವಿ, ನಾನಾಯಿತು, ವಿನಯ್ ಅಂತೇಳಿ, ರಮೇಶ್ ಅಂತೇಳಿ, ಅದಾದಮೇಲೆ ರಾಜೇಶ್ ಅಂತೇಳಿ, ಅದಾದಮೇಲೆ ನಾಗೇಶ್ ಅಂತೇಳಿ, ಇವರೆಲ್ಲ ನಾವೊಂದು 5 ಜನ ಕರ್ನಾಟಕದಿಂದ ಇದು ಮಾಡಿದ್ದೀವಿ. ಅವರಿಗೆಲ್ಲ ಗೈಡೆನ್ಸ್ ಆಗ್ಬಿಟ್ಟು ನಮ್ಮ ರವಿ ಆಚಾರ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಈ 100 ವರ್ಷದಿಂದ ರಾಮ ಮಂದಿರಕ್ಕೋಸ್ಕರ ಕಾಯ್ತಿದೆ. ಆ ರಾಮ ಮಂದಿರದಲ್ಲಿ ನಿಮ್ಮದು ಕೆತ್ತನೆದು ಕೂಡ ಒಂದು ಮೂರ್ತಿ ಇದೆ, ಏನನ್ಸುತ್ತೆ ಅಣ್ಣ? ಅದೇ ನಮ್ಮ ಪೂರ್ವಜನರು ಮಾಡಿದ್ದು ಪುಣ್ಯ ಅನಿಸುತ್ತೆ. ನಮ್ಮ ತಂದೆ ತಾಯಿ ಅವ್ರಿಗೆ ಇದೆಲ್ಲ ಕ್ರೆಡಿಟ್ ಸೇರ್ಬೇಕು ಅನ್ಸುತ್ತೆ ಅಣ್ಣ. ನಮ್ಮ ದೊಡ್ಡಪ್ಪರದಾಯಿತು. ಈ ಮತ್ತೇನಾದ್ರು ವರ್ಕ್ ಇದೆಯಾ ನಿಮ್ಮದು? ಮತ್ತೆ ವರ್ಕ್ ಇದೆ ಅಣ್ಣ ಸ್ವಲ್ಪ. ಮತ್ತು ಇನ್ನು ಮತ್ತೆ ಮೂರ್ತಿಗಳಲ್ಲಿ ಇನ್ನೂ ಸ್ವಲ್ಪ ಕೆಲಸ ಆಗ್ಲಿದೆ. ಈ ದೇವಸ್ಥಾನ ಈಗ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈಗ ಅದು 3 ಅಂತಸ್ತು ಇದೆಯಲ್ಲ, ಅದರಲ್ಲಿ ನಿಮ್ದು ಯಾವ ಅಂತಸ್ತು? ಅಣ್ಣ ಫಸ್ಟ್ನೇ ಅಂತಸ್ತು. ಸ್ಟಾರ್ಟಿಂಗ್. ನೆಕ್ಸ್ಟ್ ಆಮೇಲೆ ನಿಮ್ಮದು 2-3 ಅಂತಸ್ತಲ್ಲಿ ದರ್ಬಾರ ಇದರಲ್ಲಿ ನಿಂತಿದೆ. ಅದೇ 2ನೇ ಹಾಲಲ್ಲಿ ದರ್ಬಾರ ಹಾಲ್ ಒಂದು ಬರುತ್ತೆ. ಒಟ್ಟು 2ನೇ ಹಾಲಲ್ಲಿ ದರ್ಬಾರ್ ಅಂತ ಬರುತ್ತೆ. ಆಮೇಲಿಂದ ಮತ್ತೆ ಇನ್ನು ಮೇಲ್ಗಡೆ ಗೋಪುರ ಬರುತ್ತೆ ಪೂರ್ತಿ. ಅಲ್ಲೆಲ್ಲ ಆಲ್ಮೋಸ್ಟ್ ECG ಕೆಲಸ ಮಾಡುವಂಥವು ಕಂಪ್ಲೀಟ್ ಆಗಿದೆ. ಏನು ಅಂದ್ರೆ ಮೂರ್ತಿ ಕೆಲಸಗಳಿದಾವೆ. ಅಂದ್ರೆ ಇಷ್ಟು ದಿನ ಆಯ್ತು ಬರೀ ಕುಂದರ್ಸ್ಲಿಕ್ಕೆ, ಅದನ್ನು ಬಿಗಿ ಮಾಡ್ಲಿಕ್ಕೆ ಏನಾದ್ರು ಟ್ರೈ ಮಾಡಿದ್ದಾರೆ. ಈಗೆಲ್ಲ ಮೂರ್ತಿ ಕೆಲಸಗಳು ಒಂದು ಸ್ವಲ್ಪ ಪೆಂಡಿಂಗ್ ಇದಾವೆ. ಅಂದ್ರೆ ಅದೇನು ಆಲ್ಮೋಸ್ಟ್ ಜಲ್ದಿನೇ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಒಂದು ಸ್ವಲ್ಪ ದಿನ ಅಂದ್ರೆ ಈ ಟೈಮಿಂಗಿಗೆ ಒಳ್ಳೆ ಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕೆಲಸ ರಾಮ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತೇಳಿ ಇದು ಮಾಡ್ತಿದ್ದಾರೆ. ನಿಮ್ದು ಟೈಮಿಂಗ್ಸ್ ಹೆಂಗಿತ್ತು ಅಲ್ಲಿ ಅಂದ್ರೆ? ನಾವು ಬೆಳಿಗ್ಗೆ 9 ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ಮಧ್ಯಾಹ್ನ 1 ಗಂಟೆ ಊಟಕ್ಕೆ ಬಂದ್ರೆ 2 ಗಂಟೆಗೆ ಮತ್ತೆ ಹೋದ್ರೆ ರಾತ್ರಿ 8:30 ಅಷ್ಟೊತ್ತಿಗೆ ಹೋಗಿಸ್ಬಿಡ್ತೀವಿ. ಸೆಕ್ಯೂರಿಟಿ ಎಲ್ಲ ಇರುತ್ತೆ ಅಣ್ಣ? ಸೆಕ್ಯೂರಿಟಿ ಸಿಕ್ಕಾಬಿಟ್ಟೆ ಅಣ್ಣ. ಒಂದು ಪ್ರತಿಯೊಬ್ಬರು ಹೋಗ್ಲಿಕ್ಕೆ ಏನಿಲ್ಲ ಅಂದ್ರೂ 8 ರಿಂದ 10 ಕಡೆ ಚೆಕಿಂಗ್ ಆಗುತ್ತೆ. ಒಂದು ID ಕಾರ್ಡ್ ನಮಗೆ ಕೊಟ್ಟಿರ್ತಾರೆ, ಮೊಬೈಲ್ ತಗೊಂಡು ಹಿಂಗಿಲ್ಲ, ಪ್ರತಿಯೊಂದು ಇಲ್ಲ. ಒಳಗಡೆ ಪೂರ್ತಿ ಚೆಕಿಂಗ್ ಮಾಡಿಬಿಟ್ಟು ಒಳಗಡೆ ಬಿಟ್ಟು ಆಮೇಲಿಂದ ನಾವು ಕೆಲಸಗಳು ಇದು ಮಾಡ್ಬೋದು. ಒಂದು ಫುಲ್ ಟೈಟ್ ಸೆಕ್ಯೂರಿಟಿ ಇದೆ ಅಣ್ಣ. ಈಗ ಇನ್ನೂ ಎಷ್ಟು